ಕೇಜ್ರಿವಾಲ್ ಈ ಹಿಂದೆ ಇವರು ಜಾತಿ ರಾಜಕಾರಣ ಮಾಡಿದವರಲ್ಲ, ಬಟ್ ಈ ಸಲ ಮಾಡ್ತಾಯಿದ್ದಾರೆ. ಮತ್ತು ಹಳಿ ರಾಗಕ್ಕೆ ಬರ್ತಾಯಿದ್ದಾರೆ, ಹಳಿಗೆ ಬರ್ತಾಯಿದ್ದಾರೆ. ಕೇಜ್ರಿವಾಲ್ನಿಂದ ನಾವು ಭಾಳಷ್ಟನ್ನು ಅಪೇಕ್ಷಿಸಿದ್ದು. ಆದರೆ ಒಂದು ಕಾರಣದಿಂದ ಅವ್ರ ಫೇಲ್ಯೂರ್ ಏನಾಗಿದ್ದಪ್ಪ ಅಂದರೆ, ತಮ್ಮ ಜೊತೆಗಾರನೆಲ್ಲ ಬದಿಗೆ ಸೇರಿಸಿ ತಾವೊಬ್ಬರ ನಾಯಕರಾಗಿ ಉಳಿಬೇಕು ಅನ್ನುವಂಥ ಹುಚ್ಚತನಕ್ಕೆ ಬಿದ್ದಿದ್ದರಿಂದಾಗಿ ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂದರೆ ಯೋಗೇಂದ್ರ ಯಾದವ್ ಅಂಥವ್ರನ್ನ, ಶಾಂತಿ ಭೂಷಣ್ ಅಂಥವ್ರನ್ನ, ಪ್ರಶಾಂತ್ ಭೂಷಣ್ ಅಂತ ಘಟಾನುಘಟಿಗಳನ್ನ ಕಳ್ಕೊಂಡ್ರು. ಮೇಘಾ ಪಾಟ್ಕರ್ನಾಗಿರ್ಬೋದು, ಕರ್ನಾಟಕದಲ್ಲೇ ನಮ್ಮ ದೇವರೂರು ಮಹಾದೇವನಂಥವ್ರಾಗಿರ್ಬೋದು, RS ನಮ್ಮ ಹಿರೇಮಠರಂಥವ್ರಾಗಿರ್ಬೋದು, ಅನೇಕರು ಇವ್ರು ಬೆನ್ನು ಹಚ್ಚಿದ್ರು. ಯದಪ್ಪ ಇವರೆಲ್ಲ ಅನೇಕ ರೈತ ಸಂಘಟನೆಗಳು ಸಹಿತ ಬೆನ್ನು ಹಚ್ಚಿದ್ರು. ಇವ್ರು ಡಿಫ್ರೆಂಟ್ ಅಂತ ರಾಜಕಾರಣ ಮಾಡ್ತಾಯಿದ್ದಾರೆ ಅಂತೇಳಿ. ಆದರೆ ಇವತ್ತು ಆ ಚಾರ್ ಮುಗಿಸ್ಕೊಂಡಿಲ್ಲ, ಕೇಜ್ರಿವಾಲ್ ಕಳ್ಕೊಂಡಿದ್ದಾರೆ. ಈ ಸಲ ಗೆಲ್ಲೋದು ಕಷ್ಟ ಆಗಿಬಿಟ್ಟದೆ. ಹರಿಯಾಣ ಗೆಲ್ಲೋ ಮುಂದೆ ನಿಮಗೆ ಗೊತ್ತದ, ನಮ್ಮ ಇದನ್ನು ಹರಿಯಾಣ ಅಲ್ಲ ಪಂಜಾಬ್ ಗೆಲ್ಲೋ ಮುಂದೆ ನಿಮಗೆ ಗೊತ್ತದ. ಅವತ್ತು ಏನು ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿಯ ನಮ್ಮ ಭಗತ್ ಸಿಂಗ್ ಅವ್ರನ್ನ ಮತ್ತು ಅಂಬೇಡ್ಕರ್ ಹಿಡ್ಕೊಂಡು ರಾಜಕಾರಣ ಮಾಡಿದರು. ಈಗ ದಿಲ್ಲಿಗೆ ಮತ್ತೆ ಮರಳಿ ಹಿಡಿಬೇಕಾಗಿದೆ. ಈಗ ಉಳಿದಿಲ್ಲ, ಗಾಂಧಿ ಇಲ್ಲ, ಅಂಬೇಡ್ಕರ್ ಇಲ್ಲ, ಮತ್ತು ಭಗತ್ ಸಿಂಗ್ ಇಲ್ಲ, ಇವ್ರು ಯಾರೂ ಇಲ್ಲ. ಈಗ ಸನಾತನೇ ಆಗಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ BJPಗೂ ಸನಾತನ ಹಿಡ್ಕೊಂಡು ಹೊಡಿಲಿಕ್ಕೆ ಅವ್ರನ್ನ ಹೊಡೆದು ತೊಗೋಬೇಕು ಅಂತ. ಅಂದ್ರೆ ಕಾಲಕ್ಕೆ ತಕ್ಕಂತೆ ಅವ್ರನ್ನ ಬಣ್ಣವನ್ನು ಬದಲಾಯಿಸುವ ಮೂಸುರುಳೆ ಅಂತ ಅಂತಾರೆ. ಉಸುರುಳೆ ಆಗ ವರ್ತನೆ ಮಾಡ್ತಿದ್ರೆ. ಹಿಂಗಾಗಿ ಮೊದಲನೇ ವಿಶ್ವಾಸ ಕೇಜ್ರಿವಾಲ್ನವ್ರು ಉಳಿದಿಲ್ಲ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದೇನೋ ಸಿದ್ಧಾಂತಕ್ಕೆ ಬೆನ್ನು ಹಚ್ಚಿದ್ದಾರೆ ಅಂತ ಅನಿಸೋದು ಇವತ್ತು. ಅದ್ರ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಅವ್ರಿಂದ ದೂರ ಆಗ್ತಾಯಿದ್ದಾರೆ, ಮಿತ್ರರೆಲ್ಲ ಆ ಮಾತು ಬೇರೆ. ಆದರೆ ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ಅದಾನೇ ಬಗ್ಗೆ ಒಂದು ಮಾತು ಮಾತಾಡಲ್ಲ ಕೇಜ್ರಿವಾಲ್ರು ಅನ್ನುವಂಥ ಮಾತನ್ನು. ಜೊತೆಗೆ ಏನಪ್ಪ ಅಂತ ಜಾತಿ ಗಣತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ, ಇವೆರಡೂ ಕಾರಣಕ್ಕಾಗಿ ಇವರು BJP ಇವರೆಲ್ಲ ಕೇವಲ ಮೇಲ್ಜಾತಿ ಹಿಡ್ಕೊಂಡು ರಾಜಕೀಯ ಮಾಡೋರು ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಆದರೆ ಈ ಆರೋಪ ಅಂತ ತಳ್ಳಿ ಹಾಕಿರೋದಕ್ಕೆ ಅವ್ರು ಪಾಪ ಕಾಂಗ್ರೆಸ್ ಉಳಿಸಬೇಕಾಗಿತ್ತು, ಅದು ಗುದ್ದಲಿಗಿತ್ತಾರೆ ತೋರ್ರಂದರೆ ಅಭಾಷೆ ಮಾಡಿದಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಇದು ಸತ್ಯದಲ್ರಿ, ಜಾತಿ ಗಣತಿ ಯಾಕೆ ಬೇಡ. ಜೊತೆಗೆ ಈ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ಅದಾನಿ ವಿಚಾರವಾಗಿ ಏನು ಸ್ಪಷ್ಟತೆ ಕೊಡಬೇಕಾಯ್ತಲ್ಲ ಇವರು. ಇಲ್ಲ ಅಂದ್ರೆ ಇವರಿಗೆ ಅದಾನಿನ ಬೇಕು, ರೈತ ಬೇಕು, ಎಲ್ಲರೂ ಬೇಕು. ಏಕಕಾಲಕ್ಕೆ ಒಂದೇ ತಕಡೆಯಲ್ಲಿ ಹಾವು ಮತ್ತು ಕಪ್ಪಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಅವು ಒಂದೊಂದು ನುಂಗು